ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ನೆಟ್ ಬಾಲ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ. ನಾನು ಗ್ರೂಪ್ ಗೇಮ್ಸ್ಗೆ ಸಂಬಂಧಪಟ್ಟಂತಹ 14 ಗೇಮ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ಇದು 15ನೇ ಗೇಮ್ಸ್ ಆಗಿರ್ತೈತೆ. ಹಾಗೆ ಮೇಲಾಟಗಳಲ್ಲಿ ಬರುವಂತಹ ಎಸೆತಗಳು, ಜಿಗಿತಗಳು, ನೆಗೆತಗಳು ಏನು ನೋಡ್ತೀವಿ ಅಲ್ಲಿ ಓಟಗಳು ಮತ್ತು ಎಸೆತಗಳ ಬಗ್ಗೆ ಮುಗಿಸಿದ್ದೀನಿ. ಇವಾಗ ಜಿಗಿತಗಳ ಬಗ್ಗೆ ಹೇಳಿದ್ರೆ ಅಲ್ಲಿ ಕೂಡ ಮೇಲಾಟಗಳಲ್ಲಿ ಕೂಡ ಆ ಒಂದು ಟಾಪಿಕ್ ಕಂಪ್ಲೀಟ್ ಆಗಿರ್ತೈತೆ. ಹಾಗೆ ಅನಟಮಿ ಇರುತ್ತೆ ನಮಗೆ. ಅನಟಮಿ ಮತ್ತು ಸೈಕಾಲಜಿ, ದೈಹಿಕ ಶಿಕ್ಷಣದ ಇತಿಹಾಸ ಈ ಎಲ್ಲದರ ಬಗ್ಗೆ ನಾನು ತರಗತಿಯನ್ನು ಮಾಡ್ತಾ ಹೋಗಿದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನೆಟ್ ಬಾಲ್ ಇದು ಒಂದು ಗ್ರೂಪ್ಸ್ ಗೇಮ್ ಆಗಿರ್ತೈತೆ. ನೆಟ್ ಬಾಲ್ ಅನ್ನೋದು ಈ ಒಂದು ನೆಟ್ ಬಾಲ್ ಇರುವಂತಹ ಚೆಂಡಿನ ತೂಕ ಎಷ್ಟಿರ್ತೈತೆ ನೆಟ್ ಬಾಲಿಂದು ಅಂತಂದರೆ 400 ಗ್ರಾಮ್ನಿಂದ 450 ಗ್ರಾಮ್ ಇರ್ತೈತೆ. ಗ್ರಾಮಲ್ಲಿ ಹೇಳಿದ್ರೆ 400ರಿಂದ 450 ಗ್ರಾಮ್ ಇದು ಚೆಂಡಿನ ತೂಕ. ಚೆಂಡಿದು ಔನ್ಸಲ್ಲಿ ಹೇಳಿದ್ರೆ 14ರಿಂದ 18 ಔನ್ಸ ಅಂತ ಹೇಳಬೇಕು. ನಮಗೆ ಔನ್ಸಲ್ಲಿ, ಗ್ರಾಮಲ್ಲಿ, KGಯಲ್ಲಿ ಎಲ್ಲದ್ರ ಬಗ್ಗೆಯೂ ಕೂಡ ನಮಗೆ ಮೆಜರ್ಮೆಂಟ್ ಮಾಡೋಕ್ಕೆ ಬರ್ತಿರಬೇಕು. ಏಕೆಂದರೆ ಎಲ್ಲ ಗ್ರಾಮಲ್ಲಿ ಕೇಳ್ಬೋದು, ಔನ್ಸಲ್ಲಿ ಕೇಳ್ಬೋದು, ಈ ರೀತಿ ಕೇಳ್ತಾರೆ. ಅದಕ್ಕೋಸ್ಕರ ಎಲ್ಲದರನ್ನು ಕನ್ವರ್ಟ್ ಮಾಡಿ ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಬಾಲ್ನ ಸುತ್ತಳತೆ ಎಷ್ಟಿರ್ತೈತೆ ಅಂತಂದರೆ 27 ಅಂಗುಲದಿಂದ 28 ಅಂಗುಲ. 27 ಅಂಗುಲದಿಂದ 28 ಅಂಗುಲ. ಇದರಲ್ಲಿ ಹೇಳಬೇಕಂದ್ರೆ ಮಿಲಿಮೀಟ್ರಲ್ಲಿ ಹೇಳಬೇಕಂದ್ರೆ 61ರಿಂದ 71 mm ಅಥವಾ ಮಿಲಿಮೀಟ್ರ್ ಅಂತೇಳಿ ಹೇಳ್ತೀವಿ. ಇವಾಗ ಅಂಕಣದ ಉದ್ದ, ನೆಟ್ ಬಾಲ್ ಅಂಕಣದ ಉದ್ದ ನೋಡ್ರಿ. ಇದ್ರ ಉದ್ದ ಬಂದುಬಿಟ್ಟು 100 ಮೀಟರ್, ಅಗಲ ಬಂದುಬಿಟ್ಟು 50 ಅಡಿ. ಅಡಿಯಲ್ಲಿ 100 ಅಡಿಯಲ್ಲಿ ಅದು 100 ಮೀಟ್ರ್ ಅಲ್ಲ, 100 ಅಡಿ ಉದ್ದ ಇರ್ತೈತೆ, 50 ಅಡಿ ಅಗಲ ಇರ್ತೈತೆ. ಮೀಟ್ರಲ್ಲಿ ಹೇಳಬೇಕಾದ್ರೆ 30.50 ಮೀಟರ್ ಉದ್ದ ಇರ್ತೈತೆ, 15.25 ಮೀಟರ್ ಅಗಲ ಇರ್ತೈತೆ. ಇದು ಮೀಟರಲ್ಲಿ. ಸೆಂಟರ್ ಅಥವಾ ಸರ್ಕಲ್ ತ್ರಿಜ್ಯ ಎಷ್ಟಿರ್ತಂದರೆ 90 ಸೆಂಟಿಮೀಟ್ರ್ ಇರ್ತೈತೆ. ಸೆಂಟರ್ ಅಥವಾ ಸರ್ಕಲ್ನ ತ್ರಿಜ್ಯ ಎಷ್ಟು ಅಂತಂದು ಕೇಳಿದ್ರೆ ಅದು 90 ಸೆಂಟಿಮೀಟ್ರ್ ಇರ್ತೈತೆ. ಅಡಿಗಳು ಹೇಳಬೇಕಾದ್ರೆ 3 ಅಡಿ. ಇದು ಗ್ರೌಂಡ್ ತೋರಿಸ್ತೀನಿ ನಾನು, ಮುಂದೆ ಬರ್ತೈತೆ ಗ್ರೌಂಡು. ಇವಾಗ ಕಂಬದ ಉದ್ದ, ಏನು ಕಂಬ ಹಾಕಿರ್ತಾರಲ್ಲ ನೆಟ್ ಬಾಲ್ಗೆ, ಆ ಕಂಬದ ಉದ್ದ ಎಷ್ಟಿದೆ ಅಂದರೆ 3.5 ಮೀಟ್ರ್ ಇರ್ತೈತೆ ಅಥವಾ 10 ಅಡಿ ಅಂತೇಳಿ ಕರಿತೀವಿ. ಇದು ಬಾಸ್ಕೆಟ್ ಬಾಲ್ನಂತೆ ಕಂಡುಬರ್ತೈತಿ. ಆದರೆ ಬಾಸ್ಕೆಟ್ ಬಾಲ್ನ ಯಾವ ನಿಯಮಗಳಿರಲಿ ಏನಾಗಲ್ಲ, ಅನ್ವಯವಾಗಲ್ಲ. ಅತಿ ಈಸಿಯೆಸ್ಟ್ ಗೇಮ್ ಅಂದರೆ ಇದು ನೆಟ್ ಬಾಲ್. ಆರಾಮಾಗಿ ನಾವು ಮೆಜರ್ಮೆಂಟ್ ಏನು ಜಾಸ್ತಿ ಹಾಕೋದ್ರೆ ಆಡ್ಬೋದು. ಇದು ಅಂದರೆ ಫುಟ್ಬಾಲು, ಬಾಸ್ಕೆಟ್ ಬಾಲು ಕೆಳಗೆ ಹೋಲಿಸಿದ್ರೆ ಇದು ಒಂದು ಮೆಜರ್ಮೆಂಟ್ ಕಡಿಮೆ ಇರುವಂಥ ಒಂದು ಗೇಮ್ ಆಗಿರ್ತೈತೆ ಇದು. ಇಲ್ಲಿ ಆಟಗಾರರ ಸಂಖ್ಯೆ ಎಷ್ಟಂದರೆ 7 + 3. ಇಲ್ಲಿ ಒಟ್ಟು 10 ಜನ ಆಟಗಾರರು ಇರ್ತಾರೆ. ಎಷ್ಟು ಜನ ಇರ್ತಾರೆ? 10 ಜನ ಆಟಗಾರರು ಇರ್ತಾರೆ. 3 ಜನ ಬದಲಿ ಪ್ಲೇಯರ್ಸ್ ಇರ್ತಾರೆ, 10 ಜನ ಖಾಯಂ ಆಟಗಾರ ಅಂಥೇಳಿ ಕರಿತೀವಿ. ಟೋಟಲ್ ಕೇಳಿದ್ರೆ 10 ಜನ. ಇಲ್ಲಿ ನೋಡ್ರಿ ಅಂಕಣ ಬಂತು ನೋಡ್ರಿ. ಈ ಒಂದು 7 ಪ್ಲೇಯರ್ಸ್ ಏನಿರ್ತಾರಲ್ಲ ಖಾಯಂ ಆಟಗಾರರು, ಅವ್ರಿಗೆ ಒಂದೊಂದು ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ. ಆ ಪ್ಲೇಸ್ಮೆಂಟ್ ಮೇಲೆ ಅವ್ರ ಹೆಸರನ್ನು ಗುರುತಿಸ್ತೀವಿ. ಅವ್ರ ಜರ್ಸಿ ಮೇಲೆ ಕೂಡ ಅವ್ರ ಪ್ಲೇಸ್ಮೆಂಟ್ ಹೆಸರು ಬರೆದಿರ್ತೈತೆ ನೋಡ್ರಿ. ಇಲ್ಲಿ ಅಂಕಣದ ಆಟ ಇದು ನೋಡ್ರಿ. ಅಗಲ ಎಷ್ಟಿದೆ? 15.25 ಮೀಟ್ರ್ ಅಗಲ ಇದೆ. ಹಾಗಾದರೆ ಉದ್ದ ಎಷ್ಟು? ಉದ್ದ 30.50 ಮೀಟರ್ ಏನಿರ್ತೈತೆ ಉದ್ದ ಇರ್ತೈತೆ. ಅಡಿಯಲ್ಲಿ ಕೇಳಿದ್ರೆ 50 ಅಡಿ ಉದ್ದ ಆಗಿರ್ತೈತೆ, 100 ಅಡಿ ಅಗಲ ಇರ್ತೈತೆ. ನೋಡ್ರಿ ಇಲ್ಲಿ 100 ಅಡಿ ಏನಿರ್ತೈತೆ ಉದ್ದ ಇರ್ತೈತೆ. ಉದ್ದ 100 ಅಡಿ, ಅಗಲ ಬಂದುಬಿಟ್ಟು 50 ಅಡಿ. 50 ಅಡಿ ಅಗಲ. ಅಡಿಯಲ್ಲಿ ಕೇಳಿದ್ರೆ 50 ಅಡಿ ಅಗಲ, 100 ಅಡಿ ಉದ್ದ. ಏನಾದರೂ ಮೀಟರ್ ಕೇಳಿದ್ರೆ 30.50 ಮೀಟರ್ ಉದ್ದ ಇರ್ತೈತೆ, 15.25 ಮೀಟರ್ ಏನಿರ್ತೈತೆ ಅಗಲ ಇರ್ತೈತೆ. ಇದು ನೋಡ್ರಿ, ಇದು ಸೆಂಟರ್ ಸರ್ಕಲ್. ಇದು
ಕೇಂದ್ರದ ತ್ರಿಭಾಗ ಅಥವಾ ಸೆಂಟರ್ ಥರ್ಡ್ ಇರುವಂಥ ಒಂದು ಭಾಗ. ಇಲ್ಲಿ ಸೆಂಟರ್ ಥರ್ಡ್ ಇರುವಂಥ ಒಂದು ಪ್ಲೇಯರ್ ಇರ್ತಾರೆ. ಇಲ್ಲಿ ಇದು ಎಷ್ಟಿರ್ತದಪ್ಪ ಸೆಂಟರ್ದು ಅಂತಂದರೆ ಇದು 90 ಸೆಂಟಿಮೀಟ್ರ್ ಇರ್ತೈತಿ. ಅಡಿಯಲ್ಲಿ ಹೇಳಿದ್ರೆ 3 ಅಡಿ. ನೋಡಿ ಮೆಜರ್ಮೆಂಟ್ ಏನು ಜಾಸ್ತಿ ಕಾಣ್ತಾ ಇಲ್ಲ. ಗ್ರೌಂಡ್ ಮೆಜರ್ಮೆಂಟ್ ಮಾಡೋಕ್ಕೂ ಕೂಡ ನಮಗಿದು ಈಸಿಯಾಗಿ ಮಾಡ್ತೀವಿ ನಾವು. ಇಲ್ಲಿ ಗೋಲ್ ಥರ್ಡ್ ಇರ್ತಾರೆ. ಯಾರು ಇರ್ತಾರೆ ಇಲ್ಲಿ? ಗೋಲ್ ಥರ್ಡ್ ಮ್ಯಾನ್ ಇರ್ತಾರೆ. ಇಲ್ಲಿ ಥರ್ಡ್ ಇದು ಒಂದು GT CT GT ಈ ರೀತಿ ಏನು ಹಾಕಿರ್ತಾರೆ ಅದ್ರ ಮೇಲೆ ಅವರು ಜರ್ಸಿ ಮೇಲೆ ಈ ರೀತಿ ನಂಬರ್ ಹಾಕಿರ್ತಾರೆ. ಈ ರೀತಿ ಫುಲ್ಲು ಕೂಡ ಬರೀತಾರೆ. ಈ ಥರ ಕೂಡ ಹಾಕ್ತಾರೆ. ಅದ್ರ ಮೇಲೆ ನಾವು ಗೋಲ್ ಥರ್ಡು ಸೆಂಟರ್ ಥರ್ಡು ಈ ರೀತಿಯನ್ನು ನಾವು ನೆನ್ಬಿಟ್ಟು ಹೋಗೋದು. ಇದು ನೋಡಿರಿ, ಇದು ಎಷ್ಟಿರ್ತೈತೆ ಅಂತಂದರೆ ಇದು 4.9 ಮೀಟ್ರ್ ಇರ್ತೈತೆ. ಅಡಿಯಲ್ಲಿ ಹೇಳಿದ್ರೆ 16 ಅಡಿ ಇರ್ತೈತೆ. ಇದು ಇಲ್ಲಿ ನೆಟ್ ಕಂಬ ಇರ್ತೈತೆ. ಇಲ್ಲಿ ಇಷ್ಟು ಮೆಜರ್ಮೆಂಟ್ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಇದು ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂತೇಳಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ 10.17 ಮೀಟ್ರ್ ಇರ್ತೈತೆ. ಎಷ್ಟಿರ್ತೈತೆ? 10.17 ಮೀಟ್ರ್. ಇದು ಫುಲ್ ಸೇರಿಸಿದ್ರೆ ಎಷ್ಟಿರ್ತೈತೆ? ಫುಲ್ ಸೇರಿಸಿದ್ರೆ 30.50 ಮೀಟರ್ ಇರ್ತೈತೆ ಮೀಟ್ರಲ್ಲಿ. ಇವಾಗ ನೆಟ್ ಬಾಲ್ ಆಟದ ಸಾಮಾನ್ಯ ನಿಯಮಗಳು. ನೆಟ್ ಬಾಲ್ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ನೋಡಿರಿ. ಇಲ್ಲಿ ಆಟಗಾರರು ಪ್ರತಿ ತಂಡದಲ್ಲಿ ಇರ್ತಾರೆ 10 ಜನ ಇರ್ತಾರೆ. 7 ಜನ ಖಾಯಂ ಆಟಗಾರರು, 3 ಜನ ಬದಲಿ ಆಟಗಾರ ಇರ್ತಾರೆ. ಇವರಲ್ಲಿ 7 ಮಂದಿ ಅಂಕಣದ ಆಟಗಾರ ಅಂತ ಕರಿತೀವಿ. ಖಾಯಂ ಆಟಗಾರ ಅಂತ ಕೂಡ ಕರಿಬೋದು, ಅಂಕಣದ ಆಟಗಾರ ಅಂತ ಕೂಡ ಕರಿಬೋದು. ಉಳಿದ 3 ಮಂದಿ ಏನಂತೀವಿ? ಬದಲಿ ಆಟಗಾರರು ಅಂತೇಳಿ ಕರಿತೀವಿ. ಪಂದ್ಯ ಪ್ರಾರಂಭ ಆಗಬೇಕಾದ್ರೆ ಅಂಕಣದಲ್ಲಿ ಕನಿಷ್ಠವಾಗಿ ಎಷ್ಟು ಜನ ಆಟಗಾರ ಇರಬೇಕು ಅಂದರೆ 5 ಜನ ಆಟಗಾರರು ಮುಖ್ಯವಾಗಿ ಇರಲೇಬೇಕಲ್ಲಿ. 5 ಜನ ಇದ್ದರೆ ನಾವು ಪ್ರಾರಂಭ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಇದ್ದರೆ ಆಟ ಪ್ರಾರಂಭ ಮಾಡೋಕ್ಕೆ ಬರೋದಿಲ್ಲ. 7 ಜನದಲ್ಲಿ 5 ಜನ ಆದರೂ ಇರಲೇಬೇಕು ಅಂತ ಅರ್ಥ. ಅಂಕಣದಲ್ಲಿ ಹಾಜರಿರಲೇಬೇಕು ಮತ್ತು ಅಂಕಣದಲ್ಲಿನ ಎಲ್ಲ ಆಟಗಾರರು ನಿರ್ದಿಷ್ಟ ಪಡಿಸಿಕೊಂಡಿರುವ ಸ್ಥಳದಲ್ಲಿ ಎದೆ ಪಟ್ಟಿಯನ್ನು ಧರಿಸಬೇಕು. ಅವ್ರು ಯಾರ್ಯಾರು ಈಗ ಯಾವ್ದು ಸೆಂಟರ್ ಥರ್ಡು, ಗೋಲ್ ಥರ್ಡು ಈ ರೀತಿ ಅವು ಏನು ಮಾಡಬೇಕು? ಪ್ಲೇಸ್ಮೆಂಟನ್ನು ಅವರು ಎದೆ ಪಟ್ಟಿಯನ್ನು ಹಾಕಿರಬೇಕು. ಆ ಒಂದು ಎದೆ ಪಟ್ಟಿ ಮೇಲೆ ಅವ್ರ ಹೆಸರನ್ನು ಮೆನ್ಷನ್ ಮಾಡಿರಬೇಕು. ಈಗ ಬದಲಿ ಆಟಗಾರ ನೋಡಿರಿ, ಪ್ರತಿ ತಂಡಕ್ಕೆ 3 ಜನ ಏನಿರ್ತಾರೆ? ಬದಲಿ ಆಟಗಾರ ಇರ್ತಾರೆ. ಆಟಗಾರನ್ನು ಬದಲಾವಣೆ ಮಾಡಿಕೊಳ್ಳಲು ಇದಕ್ಕೇನಿರ್ತೀವಿ ಅವಕಾಶ ಇರ್ತೈತಿ 3 ಜನಕ್ಕೂ. ಅಂಕಣದ ಆಟಗಾರರು ಅಂಕಣದಿಂದ ಬದಲಾವಣೆ ಹೊರಬಂದು ನೋಡ್ರಿ, ಇಲ್ಲಿ ಅಂಕಣದ ಆಟಗಾರರು ಏನಿರ್ತಾರೋ ಅಂಕಣದ ಬದಲಾವಣೆಗೆ ಹೊರಬಂದು ಏನು ಮಾಡ್ತಾರೆ? ಯಾರು ಹೊರ ಬರ್ತಾರೋ ಅವ್ರ ಒಂದು ಪ್ಲೇಸ್ಮೆಂಟಿಗೆ ಇವ್ರು ಹೋಗ್ಬೇಕಾಗ್ತೈತೆ. ಅಂಕಣದ ಹೊರಗಿದ್ದ ಆಟಗಾರ ಒಳ ಹೋದಲ್ಲಿ ಒಂದು ಏನಾಗ್ತೈತೆ? ಸಬ್ಸ್ಟಿಟ್ಯೂಟ್ ಮುಗಿತೈತಿ. ಅಲ್ಲೇನು ಮಾಡ್ತೈತೆ? ಒಂದು ಸಬ್ಸ್ಟಿಟ್ಯೂಟ್ ಮುಗಿತೈತೆ ಒಬ್ಬರು ಒಳ ಹೋದರೆ. ನೋಡಿರಿ, ನೋಟ್ ಕೊಟ್ಟಿದ್ದಾರೆ ಇಲ್ಲಿ ಟಿಪ್ಪಣಿ. ಒಬ್ಬನೇ ಆಟಗಾರನಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಬದಲಾವಣೆಗೆ ಅವಕಾಶವಿಲ್ಲ. ಒಬ್ಬ ಆಟಗಾರನಿಗೆ ಒಂದು ಸರಿ ಮಾತ್ರ ಬದಲಾವಣೆ ಮಾಡ್ಕೋಬೋದು. ಅವನಿಗೆ ತಿರ್ಗ ಬದಲಾವಣೆ ಮಾಡೋಂಗಿಲ್ಲ. ಒಂದು ಬಾರಿ ಒಳಗಿದ್ದ ಆಟಗಾರ ಹೊರ ಬಂದಲ್ಲಿ, ಒಂದು ಬಾರಿ ಒಳಗಿದ್ದಂತಹ ಆಟಗಾರ ಏನಾದರೂ ಹೊರ ಬಂದಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಏನಾಗ್ತೈತೆ? ಇಲ್ಲಿ ಮುಗಿತೈತೆ. ಇವಾಗ ಪಂದ್ಯದ ಪ್ರಾರಂಭ. ಪಂದ್ಯ ಹೆಂಗೆ ಪ್ರಾರಂಭ ಮಾಡಬೇಕು ಅಂತೇಳಿ ನೋಡಿರಿ. ನಾಣ್ಯ ಚಿಮ್ಮುವಿಕೆ ಮೂಲಕ. ನಾಣ್ಯ ಚಿಮ್ಮುವಿಕೆ ಎಲ್ಲ ಒಂದು ಗೇಮ್ಸಲ್ಲಿ ಮುಖ್ಯವಾಗಿರ್ತೈತೆ. ಆದರೆ ಯಾವ ಒಂದು ಇದರಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತಂದರೆ ಅದು ಸೆಂಟರ್ ಪಾಸ್ ಮೂಲಕ ಪ್ರಾರಂಭ ಮಾಡ್ತೀವಿ. ನೋಡಿರಿ, ನಾಣ್ಯ ಚಿಮ್ಮುವಿಕೆ ಮೂಲಕ ಗೋಲಿನ ತುದಿ ಮತ್ತು ಚೆಂಡಿನ ಮೊದಲ ಎಸೆತ ನಾವು ಹೆಂಗೆ ಪ್ರಾರಂಭ ಮಾಡ್ತೀವಿ ಅಂದರೆ ಸೆಂಟರ್ ಪಾಸ್. ಅಂಕಣದಲ್ಲಿ ಆಡುವ 7 ಮಂದಿ ಆಟಗಾರರು ಈ ಆಟದಲ್ಲಿ ಸ್ಪರ್ಧಿಸುವಾಗ ನಿರ್ದಿಷ್ಟಪಡಿಸಲಾದ ಅವರವರ ಸ್ಥಳದಲ್ಲಿಯೇ ಆಟವನ್ನು ಆಡಬೇಕು. ಅವರಿಗೆ ಯಾವ್ಯಾವ ಸ್ಥಳಗಳು ಕೊಟ್ಟಿರ್ತಾರೋ ಆ ಒಂದು ಸ್ಥಳದಲ್ಲಿ ಅವರು 7 ಜನ ಆಟ ಆಡಬೇಕು. ಅವ್ರ ಸ್ಥಳಗಳು ನೋಡಿರಿ, ಒಂದು ಗೋಲ್ ಶೂಟ್ GS ಅಂತ ಕರಿತೀವಿ, GS. ಗೋಲ್ ಅಟ್ಯಾಕ್ GA ಅಂತೇಳಿ ಕರಿತೀವಿ. ವಿಂಗ್ ಅಟ್ಯಾಕ್ WA ಅಂತೇಳಿ ಕರಿತೀವಿ. ಸೆಂಟರ್ C ಅಂತೇಳಿ ಕರಿತೀವಿ. ಆಮೇಲೆ ನೋಡಿರಿ, ವಿಂಗ್ ಡಿಫೆನ್ಸ್ ಅವರಿಗೆ WD ಅಂತೇಳಿ ಕರಿತೀವಿ. ಇಲ್ಲಿ 6ನೇದು ಬಂದುಬಿಟ್ಟು ಗೋಲ್ ಡಿಫೆನ್ಸ್ GD ಅಂತೇಳಿ ಕರಿತೀವಿ. ಗೋಲ್ ಕೀಪರ್ GK. ಈ ರೀತಿ ಅವ್ರ ಹೆಸರು ಏನು ಮಾಡ್ತಾರೆ? ಮೆನ್ಷನ್ ಮಾಡಿರ್ತಾರೆ. 7 ಮಂದಿಗೂ 7 ಪ್ಲೇಸ್ಮೆಂಟ್ ಹೆಸರುಗಳಲ್ಲಿ ಇರ್ತವೆ. ನಾವು ಹೇಳಬೇಕಾದ್ರೆ ಅವ್ರ ಜರ್ಸಿ ಮೇಲೆ ಇರುತ್ತೆ ಗೋಲ್ ಶೂಟ್, ಗೋಲ್ ಅಟ್ಯಾಕ್, ವಿಂಗ್ ಅಟ್ಯಾಕ್ ಈ ರೀತಿ ಬರೆದಿರ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೈತೆ? ಅಧಿಕಾರಿಗಳಿಗೆ ಅವ್ರದ್ದು ಸಹಜವಾಗಿ ಅಂದರೆ ಗುರುತಿಸ್ಲಿಕ್ಕೆ ಏನಾಗ್ತೈತೆ? ಈಜಿ ಆಗ್ತೈತೆ. ಇಲ್ಲಿ ಚೆಂಡನ್ನು ಪಾಸ್ ಮಾಡುವ ಸೆಂಟರ್ ಆಟಗಾರ. ಚೆಂಡನ್ನು ಯಾರು ಪಾಸ್ ಮಾಡ್ತಾರೋ ಅವರು ಸೆಂಟರ್ ಆಟಗಾರ. ಮಧ್ಯದ ವೃತ್ತದಲ್ಲಿ ನಿಂತು, ಮಧ್ಯದ ವೃತ್ತ ಹೇಳೋದಲ್ಲ, ಈ ಒಂದು ಮಧ್ಯದ
ವೃತ್ತದಲ್ಲಿ ಅದರ 3 ಅಡಿ ಇರ್ತೈತಲ್ಲ ಇದು ಈ ಒಂದು ವೃತ್ತದಲ್ಲಿ ನಿಂತು ಪಾಸ್ ಮಾಡಬೇಕು. ಈ ಸಂದರ್ಭದಲ್ಲಿ ಎದುರಾಳಿ ತಂಡದ ಸೆಂಟರ್ ಆಟಗಾರ ಕನಿಷ್ಠ 3 ಅಡಿ ದೂರದಲ್ಲಿ ಅಂದರೆ ಸೆಂಟರ್ ಥರ್ಡ್ ಕ್ಷೇತ್ರದಲ್ಲಿ ಇರಬೇಕು. ಸೆಂಟರ್ ಕ್ಷೇತ್ರ ಥರ್ಡ್ ಇಲ್ಲಿದೆಯಲ್ಲ ಅವ್ರದ್ದು ಕ್ಷೇತ್ರ ಇಲ್ಲಿ ನೋಡ್ರಿ, ಈ ಸೆಂಟರ್ ಥರ್ಡ್ ಈ ಕ್ಷೇತ್ರದಲ್ಲಿ ಎದುರಾಳಿ ಆಟಗಾರ ಇರಬೇಕು. ಇಲ್ಲಿ ಎಸೆಯವರು ಇಲ್ಲಿರಬೇಕು. ಅವರು 90 ಸೆಂಟಿಮೀಟರ್ ಅಥವಾ 3 ಅಡಿ ಸರ್ಕಲ್ ಇರ್ತದಲ್ಲ ಈ ಒಂದು ಸರ್ಕಲಲ್ಲಿ ಬಂದು ಸೆಂಟರ್ ಪಾಸ್ ಮೂಲಕ ಏನು ಮಾಡಬೇಕು, ಆಟವನ್ನು ಪ್ರಾರಂಭ ಮಾಡಬೇಕು. ಈಗ ನಾನು ಸ್ವಲ್ಪ ಇದೆ ನೋಡಿ ಇದು ಏನಂತೀವಿ, ನೆಟ್ ಕಂಬ. ಇದು ನೋಡ್ರಿ, ಇದು ನೋಡ್ರಿ, ಇದು ಏನಿದು ನೆಟ್ಟು ಹಾಕುವಂಥ ಒಂದು ನೆಟ್ ಕಂಬ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತಿ ಅಂತಂದರೆ 38 ಸೆಂಟಿಮೀಟ್ರ್ ಇರ್ತೈತಿ. ಈ ಒಂದು ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ 5 ಸೆಂಟಿಮೀಟ್ರ್ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ ಕೇಳಿದ್ರೆ ಅದು ಎಷ್ಟಿರ್ತದೆ ಅಂದರೆ 2.5 ಅಂಗುಲದಿಂದ 14 ಅಂಗುಲ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ 3.5 ಮೀಟರ್ ಇರ್ತೈತೆ. ಈಗ ನೋಡ್ರಿ, ಇದು ನಿಯಮ ಹೇಳ್ತಾ ಇದೆಯಲ್ಲ, ಚೆಂಡನ್ನು ಪಾಸ್ ಮಾಡುವ ಸೆಂಟರ್ ಆಟಗಾರ ಮಧ್ಯದ ವೃತ್ತದಿಂದ ನಿಂತು ಚೆಂಡನ್ನು ಪಾಸ್ ಮಾಡಬೇಕು. ಈ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಟಗಾರ ಎಷ್ಟಿರಬೇಕು, ಕನಿಷ್ಠ 3 ಅಡಿ ದೂರದಲ್ಲಿ ಇರಬೇಕು. ಅಂದರೆ ಸೆಂಟರ್ ಥರ್ಡ್ ಒಂದು ಕ್ಷೇತ್ರದಲ್ಲಿ ಇರಬೇಕು. 10 ವರ್ಷದಲ್ಲ ಆ ಒಂದು ಕ್ಷೇತ್ರದಲ್ಲಿ ಇರಬೇಕು ಅವರು. ಉಳಿದೆಲ್ಲ ಆಟಗಾರರು ತಮ್ಮ ಗೋಲ್ ಥರ್ಡ್ ಕ್ಷೇತ್ರದಲ್ಲಿ ಚೆಂಡನ್ನು ಪಾಸ್ ಮಾಡಿದ ನಂತರ ಚಲಿಸಬೇಕು. ಗೋಲ್ ಥರ್ಡ್ ಇರ್ತದೆ ನೋಡಿರಿ, ಇಲ್ಲಿ ಗೋಲ್ ಥರ್ಡ್ ಇರ್ತೈತೆ ನೋಡಿ. ಇಲ್ಲಿ ಉಳಿದ ಆಟಗಾರರು ಇಲ್ಲಿರಬೇಕು. ಇಲ್ಲೇನಿರಬೇಕು, ಸೆಂಟರ್ ಥರ್ಡ್ ಎದುರಾಳಿ ತಂಡದವರು ಇಲ್ಲಿರಬೇಕು. ಅದು ಸರ್ವಿಸ್ ಮಾಡೋರು ಅಂದರೆ ಸೆಂಟರ್ ಪಾಸ್ ಮೂಲಕ ಏನು ಆಟ ಪ್ರಾರಂಭಿಸ್ತಾರಲ್ಲ ಅವರು ಇಲ್ಲಿರಬೇಕು. ಈ ಕಡೆನವ್ರು ಇಲ್ಲಿರಬೇಕು, ಈ ಕಡೆ ಇರಬೇಕು. ಇಲ್ಲಿ ಎದುರಾಳಿ ಸೆಂಟರ್ ಥರ್ಡ್ ಇಲ್ಲಿರಬೇಕು. ತಂಡ ಒಂದು ಏನಾದರೂ ಗೋಲ್ ಗಳಿಸಿದೆ ಅಂತಂದಾಗ ಎದುರಾಳಿ ತಂಡದ ಸೆಂಟರ್ ಆಟಗಾರಲ್ಲೇ ಗೋಲ್ ಸೆಂಟರ್ ಥರ್ಡ್ ಕ್ಷೇತ್ರದಲ್ಲಿ ಇರ್ತಾನಲ್ಲ ಅವನು ಸೆಂಟರ್ ಪಾಸ್ ಮೂಲಕ ಆಟ ಪುನಃ ಪ್ರಾರಂಭಿಸಬೇಕು. ಅವ್ರದ್ದು ಗೋಲ್ ಆಗಿದ ಮೇಲೆ ಮತ್ತು ಅವ್ರಿಗೆ ಇರ್ತಲ್ಲ ಚಾನ್ಸು, ಅವ್ರೇನು ಮಾಡಬೇಕು, ಸೆಂಟರ್ ಥರ್ಡು ಪ್ಲೇಸ್ಮೆಂಟಲ್ಲಿರುವಂಥ ಎದುರಾಳಿ ಆಟಗಾರ ಮತ್ತು ಸೆಂಟರ್ ಪಾಸ್ ಮೂಲಕ ಬಂದು ಆ ಸರ್ಕಲಲ್ಲಿ ನಿಂತು ಆಟವನ್ನು ಪುನಃ ಪ್ರಾರಂಭಿಸಬೇಕು ಅಂತ ಅರ್ಥ. ನೆಟ್ ಬಾಲ್ ಅಂಕಣಕ್ಕೆ 3 ಭಾಗಗಳಿರ್ತವೆ. ಬಾಲ್ ಒಂದು ಅಂಕಣಕ್ಕೆ 3 ಭಾಗಗಳಿರ್ತವೆ. ಅವುಗಳು ಯಾವಂದರೆ, ಒಂದು ಕೇಂದ್ರದ ತ್ರಿಭಾಗ ಅಂತ ಸೆಂಟರ್ ಥರ್ಡ್ ಅಂತ ಕರಿತೀವಿ. ನೋಡ್ರಿ, ಈ ಥರ ಇತ್ತಲ್ಲ ಅಲ್ಲಿ ಗ್ರೌಂಡು, ಈ ಥರ ಇತ್ತಲ್ಲ, ಇದು ಗೋಲ್ ಥರ್ಡ್. ಇದು ಏನು ಗೋಲ್ ಥರ್ಡ್. ಇಲ್ಲಿ ಗೋಲ್ ಥರ್ಡ್, ಇಲ್ಲಿ ಸೆಂಟರ್ ಥರ್ಡ್ ಬರ್ತಾರೆ. ಇಲ್ಲಿ ನೆಟ್ ಬಾಲ್ ಅಂಕಣದಲ್ಲಿ 3 ಭಾಗಗಳಿರ್ತವೆ. ಅವುಗಳೆಂದರೆ ಕೇಂದ್ರದ ಬಹುಭಾಗ, ಕೇಂದ್ರದ ತ್ರಿಭಾಗ ಇಲ್ಲಿರ್ತೈತೆ, ಓಕೆ, ಸೆಂಟರ್ ಥರ್ಡ್ ಅಂತೀವಿ, ಇಲ್ಲಿರ್ತೈತೆ ಸೆಂಟರ್ ಥರ್ಡು. ಮತ್ತು 2 ಗೋಲಿನ ತ್ರಿಭಾಗಗಳು ಇರ್ತವೆ, ಇಲ್ಲೊಂದು ಇರ್ತೈತೆ, ಇಲ್ಲೊಂದು ಇರ್ತೈತೆ. ಇದಕ್ಕೆ ಗೋಲ್ ಥರ್ಡ್ ಅಂತೇಳಿ ಕರಿತೀವಿ. ಒಂದ್ಸರಿ ಗ್ರೌಂಡಲ್ಲಿ ತೋರಿಸ್ತೀನಿ ಇನ್ನೊಂದ್ಸರಿ ನೋಡ್ರಿ. ಇಲ್ಲಿ ಸೆಂಟರ್ ಥರ್ಡ್ ಒಂದು ಭಾಗ, ಗೋಲ್ ಥರ್ಡು ಅಥವಾ ಗೋಲಿನ ತ್ರಿಭಾಗ ಅಂತ ಕರಿತೀವಿ. ಇಲ್ಲಿ ಗೋಲ್ ಥರ್ಡ್. ಈ ಕಡೆನವ್ರು ಈ ಕಡೆ ಇರ್ತಾರೆ, ಈ ಕಡೆನವ್ರು ಈ ಕಡೆ ಇರ್ತಾರೆ. ಪಂದ್ಯ ನಡೆಯುವ ಸಂದರ್ಭದಲ್ಲಿ ಒಂದು ತಂಡದ ಆಟಗಾರರು ಚಲಿಸಬಹುದಾದ ಕ್ಷೇತ್ರಗಳು. ಒಂದು ಪಂದ್ಯ ನಡೀತಾ ಇದೆ ಅಂದರೆ ಒಂದು ತಂಡದ ಆಟಗಾರರು ಚಲಿಸಬಹುದಾದ ಕ್ಷೇತ್ರಗಳು ಯಾವ ನೋಡ್ರಿ. ಪಂದ್ಯ ನಡೆಯುವ ಸಮಯದಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಾನದ ಆಟಗಾರರು ಚಲಿಸಬೇಕಾದ ಕ್ಷೇತ್ರಗಳನ್ನು ಅವರ ಹೆಸರುಗಳನ್ನು ಈ ಒಂದು ಕೆಳಗೆ ನೀಡಿದ್ದಾರೆ ನೋಡ್ರಿ. ಗೋಲ್ ಶೂಟರ್ GS ಅಂತೇಳಿ ಕರಿತೀವಿ. ಇವರು ಚಲಿಸಬಹುದಾದ ಕ್ಷೇತ್ರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಂಬರ್ ವೈಸ್. ಸ್ವಲ್ಪ ಸಣ್ಣದು ಮಾಡ್ತೀನಿ ಇದಕ್ಕೆ. ಇವರು ಗೋಲ್ ಶೂಟರ್ ಎಲ್ಲಿ ಚಲಿಸಬೇಕು ಅಂತಂದರೆ 1 ಮತ್ತು 2 ನೋಡ್ರಿ, ಇದು 1 ಮತ್ತು 2 ಇಲ್ಲಿಗೆ ಚಲಿಸ್ಬೋದು ಇವರು. ಗೋಲ್ ಅಟ್ಯಾಕರ್ ಎಲ್ಲಿ ಚಲಿಸ್ಬೋದು ನೋಡ್ರಿ, ಗೋಲ್ ಅಟ್ಯಾಕರು ಇವರು GA ಅಂತೇಳಿ ಕರಿತೀವಿ. ಇವ್ರಿಗೆ ಇವರು ಒಂದಕ್ಕೂ ಏನು ಮಾಡಬೇಕು, 1ಕ್ಕೂ ಚಲಿಸ್ಬೋದು ಮತ್ತು 2 ಮತ್ತು 3 ಇಲ್ಲಿ ಗಂಟೆ ಚಲಿಸ್ಬೋದು. ಹಾಗೆ ವಿಂಗ್ ಅಟ್ಯಾಕ್ WA ಅಂತೇಳಿ ಕರಿತೀವಿ. ಇವರು ಎಲ್ಲೆಲ್ಲ ಚಲಿಸ್ಬೋದು ಅಂದರೆ
ಇವರು 2 3 ಇಲ್ಲಿ ನೋಡ್ರಿ, ಇಲ್ಲಿ ಚಲಿಸ್ಬೋದು ಇವರು. ಆಮೇಲೆ ಸೆಂಟರ್ ಇವ್ರು ಎಲ್ಲಿ ಚಲಿಸ್ಬೋದು ಅಂತಂದರೆ ನೋಡ್ರಿ, ಇವರು 2 3 ಮತ್ತು 4 ಈ ಕಡೆ ಚಲಿಸ್ಬೋದು ಇವರು. ಹಾಗೆ ವಿಂಗ್ ಡಿಫೆನ್ಸ್ WD ಇವ್ರು ಎಲ್ಲಿ ಚಲಿಸ್ಬೋದು ಅಂದರೆ 3 ಮತ್ತು 4ಗೆ ಚಲಿಸ್ಬೋದು ಇವರು. ಎಲ್ಲಿ ಚಲಿಸ್ಬೋದು? 3 ಮತ್ತು 4ಗೆ. ನೋಡ್ರಿ, ಇಲ್ಲಿ 3 ಎಲ್ಲಿದೆ, 3 ಮತ್ತು 4 ಇಲ್ಲಿಗೆ ಚಲಿಸ್ಬೋದು ಇವರು. ಯಾರಿವರು? ವಿಂಗ್ ಡಿಫೆನ್ಸ್ ಅವರು. ಹಾಗೆ ಗೋಲ್ ಡಿಫೆನ್ಸ್ ಅವರು GD ಇವ್ರು ಎಲ್ಲಿ ಚಲಿಸ್ಬೋದು ಅಂದರೆ 3ಕ್ಕೆ ಚಲಿಸ್ಬೋದು, 4ಕ್ಕೆ ಚಲಿಸ್ಬೋದು, 5ಕ್ಕೆ ಚಲಿಸ್ಬೋದು. 3 4 5ಕ್ಕೆ ಇವರು ಚಲಿಸ್ಬೋದು. 3 4 ಮತ್ತು 5 3 4 5 ಇಲ್ಲಿಗೆ ಚಲಿಸ್ಬೋದು ಇವರು. ಹಾಗೆ ಗೋಲ್ ಕೀಪರ್ GK ಅಂತ ಕರಿತೀವಿ. ಇವ್ರು ಎಲ್ಲಿ ಚಲಿಸ್ಬೋದು ಅಂದರೆ ಇವರು ಪೆನ್ ತಗೋದ ಸ್ವಲ್ಪ ಲೇಟ್ ಆಗ್ತಾ ಇರ್ತೈತಿ. ಇದು ಪೆನ್ ಚೇಂಜ್ ಮಾಡಿ ಹೇಳ್ಬೇಕು ನಿಮಗೆ. ಇದು 4 ಮತ್ತು 5 4 ಮತ್ತು 5 ಇಲ್ಲಿ ಏನು ಮಾಡಬೇಕು? ಇವರು ಚಲಿಸ್ಬೇಕು. ಈ ಕ್ಷೇತ್ರದಲ್ಲಿ ಇವರು ಚಲಿಸ್ಬೋದು ಅಂತ ಅರ್ಥ. ಯಾವ್ಯಾವ ಕ್ಷೇತ್ರದಲ್ಲಿ ಚಲಿಸ್ಬೋದು ಅಂತೇಳಿ ಅವ್ರ ಹೆಸರಿನ ಜೊತೆಗೆ ಅವ್ರು ಚಲಿಸುವಂತಹ ಒಂದು ಕ್ಷೇತ್ರಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಕೊಳ್ರಿ. ಇವಾಗ ಆಫ್ ಸೈಡ್ ನೋಡಿರಿ, ಆಫ್ ಸೈಡ್ ಅಂದರೆ ಏನಂತ, ಯಾವುದೇ ಆಟಗಾರರ ಬಳಿ ಚೆಂಡು ಇರಲಿ ಅಥವಾ ಇಲ್ಲದಿರಲಿ ತಾವು ಚಲಿಸಬಹುದಾದ ಕ್ಷೇತ್ರವನ್ನು ಬಿಟ್ಟು ಬೇರೆ ಯಾವುದೋ ಕ್ಷೇತ್ರಕ್ಕೆ ಚಲಿಸಿದರೆ ಅವ್ರಿಗೇನು ಕೊಡ್ತಾರೆ? ಆಫ್ ಸೈಡ್ ಅಂತ ಕರಿತೀವಿ. ಏನು? ಯಾವುದೇ ಆಟಗಾರ ಅವ್ರ ಹತ್ರ ಚೆಂಡಿರಲಿ ಇಲ್ಲದಿರಲಿ ತಾವು ಚಲಿಸಬೇಕಾದ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಏನಾದರೂ ಚಲಿಸಿದರೆ, ಚೆಂಡಿಲ್ಲ ಚಲಿಸಿದ್ದಾರೆ ಅಂತಂತಲ್ಲ, ಇರಲಿ ಬಿಡಲಿ, ಅವ್ರ ಕ್ಷೇತ್ರ ಚಲಿಸೋದು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಏನಾದರೂ ಚಲಿಸಿದರೆ ಈ ನಿಯಮ ಉಲ್ಲಂಘನೆಗೆ ಎದುರಾಳಿ ಏನು ಮಾಡ್ತಾರೆ? ಫ್ರೀ ಥ್ರೋ ಕೊಡ್ತಾರೆ. ಈ ಒಂದು ನಿಯಮ ಉಲ್ಲಂಘನೆಗೆ ಅಂತೀವಿ, ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ? ಫ್ರೀ ಥ್ರೋ ಕೊಡ್ತಾರೆ. ಹಾಗಾದರೆ ಫ್ರೀ ಥ್ರೋ ಅಂದ್ರೇನು ಅಂತ ಹೇಳಿ ನೋಡ್ರಿ. ಆಫ್ ಸೈಡ್ ಆಗಲಿ ಅಥವಾ ಬೇರೆ ಯಾವುದೇ ನಿಯಮ ಉಲ್ಲಂಘನೆ ಆಗಲಿ, ಆಫ್ ಸೈಡಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ನಿಯಮದಲ್ಲಿ ಉಲ್ಲಂಘನೆ ಆಗ್ಬೋದು. ಅವಾಗೇನಾದರೂ ನಿಯಮ ಉಲ್ಲಂಘನೆ ಆದರೆ ನಿಯಮ ಉಲ್ಲಂಘನೆ ಆದಂಥ ಸ್ಥಳದಿಂದಲೇ ಏನು ಮಾಡ್ತಾರೆ? ಎದುರಾಳಿ ತಂಡಕ್ಕೆ ಫ್ರೀ ಥ್ರೋ ಕೊಡ್ತಾರೆ. ಎಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಲ್ಲಿಂದ ಏನು ಮಾಡ್ತಾರೆ? ಫ್ರೀ ಥ್ರೋ ಕೊಡ್ತಾರೆ. ಈಗ ಥ್ರೋ ಇನ್, ಚೆಂಡು ಬದಿಯ ಗೆರೆಯನ್ನು ಅಥವಾ ಏನು ಮಾಡಬೇಕು? ಗೋಲು ಗೆರೆಯನ್ನು ದಾಟಿ, ಚೆಂಡು ಬದಿಯ ಗೆರೆಯನ್ನು ಅಥವಾ ಗೋಲ್ ಗೆರೆಯನ್ನು ದಾಟಿ ಹೊರ ಬಂದರೆ ಅಥವಾ ಹೊರ ಹೋದರೆ, ಹೊರ ಹೋಗಲು ಕಾರಣವಾದಂತಹ ಎದುರಾಳಿ ತಂಡದ ಆಟಗಾರನಿಗೆ ಏನು ಮಾಡ್ತಾರೆ? ಗೋಲ್ ಗೆರೆಯನ್ನು ಎದುರಾಳಿ ತಂಡದ ಆಟಗಾರನಿಗೆ ಥ್ರೋ ಇನ್ ಕೊಡ್ತಾರೆ. ನೋಡಿರಿ, ಚೆಂಡು ಬದಿಗೆರೆಯ ಗೆರೆಯನ್ನು ಅಥವಾ ಗೋಲ್ ಗೆರೆಯನ್ನು ದಾಟಿ ಏನಾದರೂ ಹೊರ ಹೋಗಿದರೆ, ಹೊರ ಹೋಗಲು ಯಾರು ಕಾರಣರಾಗಿದ್ದಾರೋ ಅವರು ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ? ಥ್ರೋ ಇನ್ ಕೊಡ್ತಾರೆ. ಈಗ ನಾವು ತಪ್ಪು ಮಾಡಿದ್ದೀವಿ ಅಂದರೆ ನಮ್ಮ ಎದುರಾಳಿ ತಂಡಕ್ಕೆ ಕೊಡ್ತಾರೆ, ಅವ್ರು ತಪ್ಪು ಮಾಡಿದರೆ ನಮಗೆ ಕೊಡ್ತಾರೆ. ಈ ರೀತಿ ತಪ್ಪು ಮಾಡಿದಂತಹ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ? ಥ್ರೋ ಇನ್ ಕೊಡ್ತಾರೆ. ಟಾಸ್ ಅಪ್, ಎರಡೂ ತಂಡದ ಆಟಗಾರರು ಒಂದೇ ಬಾರಿಗೆ ಅಥವಾ ಏಕಕಾಲದಲ್ಲಿ ಚೆಂಡು ಅಂಕಣದಿಂದ ಹೊರ ಹೋಗಲು ಕಾರಣರಾದಾಗ, ಎರಡು ತಂಡದವರು ಏನು ಮಾಡ್ತಾರೆ? ಚೆಂಡು ಹೊರ ಹೋಗಬೇಕಾದ್ರೆ ಎರಡು ತಂಡದವರು ಏನಾಗ್ತಾರೆ? ಕಾರಣರಾಗಿರ್ತಾರೆ. ಹಾಗೂ ಅಂಕಣದಿಂದ ಚೆಂಡು ಹೊರ ಹೋಗಲು ಕಾರಣರಾದಂತಹ ತಂಡವನ್ನು ಗುರುತಿಸಲು ನಿರ್ಣಾಯಕರು ವಿಫಲರಾದಾಗ, ಈಗ ಇಬ್ಬರು ಆಟ ಆಡ್ತಾಯಿದ್ರೆ ಯಾರು ಅಂತೇಳಿ ನಿರ್ಣಾಯಕರು ಏನಾಗ್ತಾರೆ? ಅಲ್ಲಿ ವಿಫಲ ಆಗ್ತಾರೆ. ಅಂದರೆ ಗೊತ್ತಿಲ್ಲ ಅವರಿಗೆ, ಕ್ಲಿಯರಾಗಿ ಗೊತ್ತಿಲ್ಲ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ. ಆ ಒಂದು ಸಮಯದಲ್ಲಿ ಏಕಕಾಲದಲ್ಲಿ ಎರಡೂ ತಂಡದ ಆಟಗಾರರು ಏನು ಮಾಡ್ತಾರೆ? ಆಫ್ ಸೈಡ್ ಆದಾಗ ಅವಾಗೇನು ಮಾಡ್ತಾರೆ? ಟಾಸ್ ಅಪ್ ನೀಡ್ತಾರೆ. ಅವಾಗೇನು ಮಾಡ್ತಾರಂತೆ? ಟಾಸ್ ಅಪ್. ಎರಡು ತಂಡದವರು ತಪ್ಪಿನಿಂದ ಏನಾದರೂ ಬಾಲ್ ಹೊರಗೆ ಹೋಗಿದ್ರೆ ಅಥವಾ ಅವರು ಎರಡು ತಂಡ ಆಡೋ ಟೈಮಲ್ಲಿ ಅದನ್ನು ಯಾರು ತಪ್ಪು ಮಾಡಿದ್ದಾರೆ ಅಂತ ಗುರುತಿಸುವಲ್ಲಿ ನಿರ್ಣಾಯಕರು ಏನಾದರೂ ವಿಫಲವಾಗಿದ್ದರೆ ಅವಾಗೇನು ಮಾಡ್ತಾರೆ ಅಂದರೆ ಟಾಸ್ ಅಪ್ ಕೊಡ್ತಾರೆ ಅಂತ ನೆನ್ಪಿಟ್ಕೋಬೇಕು ನಾವು. ಟಾಸ್ ಅಪ್ ಅನ್ನು ಮೇಲಿನ ಸನ್ನಿವೇಶಗಳು ಸೃಷ್ಟಿಯಾದಾಗ ಅಥವಾ ಸೃಷ್ಟಿಯಾದ ಸ್ಥಳದಲ್ಲೇ ನೀಡ್ತಾರೆ. ಎಲ್ಲ ಸೃಷ್ಟಿಯಾಗಿದೆ ಅಲ್ಲೇ ನೀಡ್ತಾರೆ. ಈ ಸಂದರ್ಭದಲ್ಲಿ ಎರಡೂ ತಂಡದ ಒಬ್ಬೊಬ್ಬ ಆಟಗಾರರು ಏನು ಮಾಡ್ತಾರೆ? ಎದುರು ಬದುರು ನಿಲ್ಲಿಸಿ, ಏನು ಸೆಂಟರ್ ಇರ್ತೈತಲ್ಲ, ಇದು 3 ಅಡಿ ಅಂದರೆ 90 ಸೆಂಟಿಮೀಟರ್ ಇರ್ತೈತಲ್ಲ, ಅಲ್ಲಿ ನಿಲ್ಲಿಸಿ ನಿರ್ಣಾಯಕರು ಈ ಇಬ್ಬರೂ ಆಟಗಾರರ ನಡುವೆ ಚೆಂಡನ್ನು ಕಡಿಮೆ ಎತ್ತರವಿರುವಂತಹ ಆಟಗಾರನ ಭುಜದ ನೇರದಿಂದ 2 ಅಡಿಗಳಿಗಿಂತ ಹೆಚ್ಚು ಎತ್ತರ ಹೋಗೋದಂತೆ ಏನು ಮಾಡ್ತಾರೆ? ಲಂಬವಾಗಿ ಮೇಲಕ್ಕೆ ಟಾಸ್ ಮಾಡಬೇಕು. ಆವಾಗ ಟಾಸ್ ಮಾಡ್ತಾರೆ ಅವರು. ಈ ರೀತಿ ಮಾಡೋದ್ರ ಮೂಲಕ ಏನು ಮಾಡ್ತಾರೆ? ಟಾಸ್ ಅಪ್ ಕೊಡ್ತಾರೆ.
ಇವಾಗ ವೈಯಕ್ತಿಕ ಸಂಪರ್ಕ. ಯಾವುದೇ ಆಟಗಾರ ಎದುರಾಳಿ ತಂಡದ ಆಟಗಾರರ ಆಟಕ್ಕೆ ದೇಹ ಸಂಪರ್ಕದ ಮೂಲಕ ಏನಾದರೂ ಅಡ್ಡಿಯಾಗುವಂತೆ ಮಾಡಿದರೆ, ಯಾವುದೇ ಆಟಗಾರ ಎದುರಾಳಿ ತಂಡದ ಆಟಗಾರರ ಆಟಕ್ಕೆ ದೇಹ ಸಂಪರ್ಕ ಮೂಲಕ ಅಡ್ಡಿಯಾಗುವಂತೆ ಮಾಡಿದರೆ, ಹಿಡಿಯುವುದು, ಹೊಡೆಯುವುದು, ತಳ್ಳುವುದು ಈ ರೀತಿ ಯಾವುದಾದ್ರೂ ಮಾಡಿದರೆ, ಆಟಗಾರರ ಅಡ್ಡಿಯುಂಟು ಮಾಡಿದಂಥ ಸ್ಥಳದಿಂದಲೇ ಏನು ಮಾಡ್ತಾರೆ, ಎದುರಾಳಿ ತಂಡದ ಆಟಗಾರರಿಗೆ ಚೆಂಡನ್ನು ನೀಡ್ತಾರೆ. ಯಾರು ಅಡ್ಡಿ ಮಾಡಿರ್ತಾರೋ ಅವರು ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಚೆಂಡನ್ನು ನಿರ್ಣಾಯಕರು ಕೊಡ್ತಾರೆ. ಈಗ ಚೆಂಡನ್ನು ಆಡುವುದು ಹೇಗೆ, ಪ್ಲೇಯಿಂಗ್ ಗೇಮ್ ಹೆಂಗೆ ಮಾಡಬೇಕು, ನಾವು ಹೆಂಗೆ ಆಟ ಆಡಬೇಕು ಅಂತ ಹೇಳಿ ನೋಡ್ರಿ. ಚೆಂಡನ್ನು ನೆಲದ ಮೇಲೆ ಪುಟಿಸಿಕೊಂಡು ಅಂದರೆ ಡ್ರಿಬ್ಲಿಂಗ್ ಮಾಡಿಕೊಂಡು ಮುಂದೆ ಸಾಗುವ ಅವಕಾಶ ಇರೋದಿಲ್ಲ. ಹೆಂಗೆ ಬಾಸ್ಕೆಟ್ಬಾಲಲ್ಲಿ ಇರ್ತೈತೆ ಆ ರೀತಿ ಇರೋದಿಲ್ಲ. ಇಲ್ಲಿ ಕೇವಲ ಏನು ಮಾಡಬೇಕು, ಪಾಸ್ ಮಾಡಿಕೊಂಡು ಮುಂದೆ ಸಾಗಬೇಕು, ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಒಬ್ಬರು ಇವರು ಪಾಸ್ ಕೊಟ್ಕೋತಾ ಹೋಗ್ಬೇಕು. ಇಲ್ಲಿ ಡ್ರಿಬ್ಲಿಂಗ್ ನಾವು ಪುಟಿಸ್ಕೋತಾ ಹೋಗಂಗಿಲ್ಲ. ಇಲ್ಲಿ ಒಬ್ಬ ಆಟಗಾರ ಚೆಂಡನ್ನು ಹಿಡಿದ ಮೇಲೆ ಮತ್ತೊಬ್ಬರಿಗೆ ಕೊಡಬೇಕು ಅಂತಂದರೆ 3 ಸೆಕೆಂಡ್ ಒಳಗೆ ಕೊಡಬೇಕು, ಅಥವಾ ಗೋಲ್ ರಿಂಗ್ ಹಾಕಲು ಪ್ರಯತ್ನ ಮಾಡಬೇಕು. 3 ಸೆಕೆಂಡ್ ಒಳಗೆ ಕೊಡಬೇಕು, ಇಲ್ಲಾಂದರೆ ಗೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ತಾನು ಎಸೆದ ಚೆಂಡು ಮತ್ತೊಬ್ಬ ಆಟಗಾರ ಮುಟ್ಟುವ ತನಕ ಅದನ್ನು ಪುನಃ ಮುಟ್ಟುವಂತಿಲ್ಲ. ತಾನು ಎಸೆದಂತಹ ಚೆಂಡು ಇನ್ನೊಬ್ಬ ಆಟಗಾರ ಮುಟ್ಟಬೇಕು, ಮತ್ತು ತಿರುಗಿ ನಾವೇ ಎಸೆದು ನಾವೇ ಮುಟ್ಟಂಗಿಲ್ಲ. ಇನ್ನೊಬ್ಬ ಆಟಗಾರ ಮುಟ್ಟಿದ ಮೇಲೆ ನಾವು ಪುನಃ ಮುಟ್ಟಬೇಕು. ಗೋಲ್ ರಿಂಗ್ ಕಡೆಗೆ ಹಾಕಿದಾಗ ಮಾತ್ರ ಮತ್ತು ಅದು ಗೋಲ್ ರಿಂಗ್ ಒಳಗೆ ಹೋಗದೆ ವಾಪಸ್ ಬಂದಾಗ ಅಂತಹ ಚೆಂಡನ್ನು ನಾವು ಮುಟ್ಟಬಹುದು ಅಥವಾ ಆಡ್ಬೋದು. ಆದರೆ ನಾವು ಕೊಟ್ಟ ಮೇಲೆ, ಅಂದರೆ ನಾವು ಎಸೆದ ಮೇಲೆ ಇನ್ನೊಬ್ಬರು ಮುಟ್ಟಿದ ಮೇಲೆ ನಾವು ಅದನ್ನು ಮುಟ್ಟಬೇಕು ಅಂತ ಅರ್ಥ ಇದೆ. ಚೆಂಡನ್ನು ಸ್ವೀಕರಿಸಿದಾಗ ಅಥವಾ ಹಿಡಿಯೋದಕ್ಕಿಂತ ಮುಂಚೆ ನೆಲದ ಮೇಲೆ ಒಂದು ಪಾದವನ್ನಾದರೂ ಇಟ್ಟಿರಬೇಕು. ಅಂದರೆ ಹಿಂಗೆ ಜಂಪ್ ಮಾಡಿ ಹಿಡಿಯೋಂಗಿಲ್ಲ. ಚೆಂಡನ್ನು ಸ್ವೀಕರಿಸುವಾಗ ಅಥವಾ ಹಿಡಿಯುವಾಗ ನೆಲದ ಮೇಲೆ ನಮ್ಮದೊಂದು ಪಾದವನ್ನು ಇಟ್ಟು ನಾವೇನು ಮಾಡಬೇಕು, ಬಾಲನ್ನು ರಿಸೀವ್ ಮಾಡ್ಕೋಬೇಕು. ಅಥವಾ ಜಿಗಿದು ಹಿಡಿದರೆ ಅದು ಪಾದವನ್ನಾದರೂ ಊರಬೇಕು. ಜಿಗಿದು ಹಿಡಿಬೇಕಾದರೆ ಒಂದು ಪಾದವನ್ನು ಊರೇ ನಾವು ಹಿಡಿಬೇಕು ಅಂತ ಅರ್ಥ. ನೋಡಿರಿ, ಮತ್ತೊಂದು ಪಾದವನ್ನು ಒಂದು ಹೆಜ್ಜೆಯಷ್ಟು ದೂರ ಯಾವುದೇ ದಿಕ್ಕಿನ ಕಡೆಗೆ ಇಡಬಹುದು. ಅಥವಾ ಸ್ಥಿರವಾಗಿ ಊರಿದ ಒಂದು ಪಾದದ ಮೇಲೆ ಪಿವೋಟ್ ಮಾಡುತ್ತಾ ಮತ್ತೊಂದು ಪಾದದಿಂದ ಅನೇಕ ಸಲ ಅನೇಕ ದಿಕ್ಕಿಗೆ ಒಂದು ಹೆಜ್ಜೆ ಇಡಬೇಕು. ಏನು ಮಾಡಬೇಕು, ಒಂದು ಹೆಜ್ಜೆಯನ್ನು ಇಟ್ಟು ಆಡಬೇಕು. ಸ್ಥಿರವಾಗಿ ಊರಿದ ಪಾದವನ್ನು ಎತ್ತಿದರೆ, ಸ್ಥಿರವಾಗಿ ಇರುವಂಥ ಪಾದ ಏನಾದರೂ ಎತ್ತಿದ್ರಿ ಅಂದರೆ ಅದು ಪುನಃ ನೆಲದ ಮೇಲೆ ಇಡುವುದರೊಳಗೆ ಏನು ಮಾಡೋಕ್ಕಂಗಿಲ್ಲ, ಚೆಂಡನ್ನು ಪಾಸ್ ಮಾಡುವುದಾಗಲಿ ಅಥವಾ ಗೋಲಿನ ರಿಂಗಿನೊಳಗೆ ಹಾಕೋ ಪ್ರಯತ್ನ ಮಾಡಬಾರ್ದಿಲ್ಲಿ. ಯಾಕಂದರೆ ನಾವು ಅದು ಒಂದು ಪಾದ ಊರಲೇಬೇಕು ಅಂತ ಅರ್ಥ. ದಾಳಿಗಾರ ತಂಡದ ಆಟಗಾರರ ಬಳಿ, ದಾಳಿ ಮಾಡುವಂತಹ ತಂಡದ ಆಟಗಾರರ ಬಳಿ ಚೆಂಡಿರುವಾಗ, ಏನಾದರೂ ಚೆಂಡಿತ್ತಂದರೆ ರಕ್ಷಣಾತ್ಮಕ ತಂಡದ ಆಟಗಾರರು ಅವರಿಂದ ಏನು ಮಾಡಬೇಕು, 3 ಅಡಿ ದೂರದಲ್ಲಿರಬೇಕು. ಎದುರಾಳಿ ತಂಡದ ಅಂದರೆ ದಾಳಿ ಮಾಡುವಂಥ ತಂಡದ ಆಟಗಾರರಲ್ಲಿ ಚೆಂಡಿತ್ತಂದರೆ ರಕ್ಷಣಾತ್ಮಕ ಆಟಗಾರರು ಅಂದರೆ ಅವರು ಇಂದ ನಾನು ನೋಡಬೇಕು 3 ಅಡಿ ದೂರದಲ್ಲಿ ಇರಬೇಕು. ಇಲ್ಲದಿದ್ದಲ್ಲಿ ನಿಯಮ ಏನಾಗ್ತೈತಿ, ಇಲ್ಲಿ ಉಲ್ಲಂಘನೆ ಆಗ್ತೈತಿ. ಗೋಲ್ ಬುಟ್ಟಿಯೊಳಗೆ ಚೆಂಡನ್ನು ಹಾಕುವ ಅವಕಾಶ ಗೋಲ್ ಶೂಟರ್ ಮತ್ತು ಗೋಲ್ ಅಟ್ಯಾಕರ್ಗೆ ಮಾತ್ರ ಇರ್ತೈತಿ. ಗೋಲ್ ಬುಟ್ಟಿಯೊಳಗೆ ಹಾಕುವಂತಹ ಅವಕಾಶ ಯಾರಿಗೆ ಕೊಟ್ಟಿರ್ತಾರೆ ಅಂದರೆ ಗೋಲ್ ಶೂಟರ್ ಮತ್ತು ಗೋಲ್ ಅಟ್ಯಾಕರ್ಗೆ ಕೊಟ್ಟಿರ್ತಾರೆ. ಅಲ್ಲಿ ಪ್ಲೇಸ್ಮೆಂಟ್ ಹೇಳಿದೇವಲ್ಲ, 7 ಪ್ಲೇಸ್ಮೆಂಟು, ಅಲ್ಲಿ ನಿಮಗೆ ಗೊತ್ತಾಗ್ತೈತಿ ಗೋಲ್ ಅಟ್ಯಾಕರ್ ಯಾರು, ಗೋಲ್ ಶೂಟರ್ ಯಾರು ಅಂತೇಳಿ. ಪಂದ್ಯದ ಕಾಲಾವಧಿ ನೋಡಿರಿ, ಪಂದ್ಯ ಎಷ್ಟು ನಿಮಿಷದ ಆಡಬೇಕು ಅಂತೇಳಿ. ಪಂದ್ಯದ ಕಾಲಾವಧಿ 15 ನಿಮಿಷದ 4 ಅವಧಿಗಳಾಗಿರ್ತೈತಿ. 15 ನಿಮಿಷದ 4 ಅವಧಿಯಾಗಿರ್ತಾರೆ. 4 ಅವಧಿಯಲ್ಲಿ ಆಡಿಸ್ತಾರೆ. 15 ನಿಮಿಷ ಮೊದಲನೇ ಅವಧಿ, ಇದು ಮೊದಲನೇ ಇನ್ನಿಂಗ್ಸ್ ಅಂತ ಕರಿತೀವಿ. ಇಲ್ಲಿ 5 ನಿಮಿಷ 3 ನಿಮಿಷ ಏನಿರ್ತೈತೆ ವಿಶ್ರಾಂತಿ ಇರ್ತೈತಿ. ಎಷ್ಟು ನಿಮಿಷ ಇರ್ತೈತಿ, 3 ನಿಮಿಷ ವಿಶ್ರಾಂತಿ ಇರ್ತೈತಿ. ಮತ್ತು 15 ನಿಮಿಷ ಆಡಬೇಕು. ಎರಡನೇ ಅವಧಿಗಳು ಮುಗಿದ್ವಿ. ಇಲ್ಲಿ ಎರಡನೇ ಅವಧಿ ಮುಗಿದ ಮೇಲೆ ದೀರ್ಘ ವಿಶ್ರಾಂತಿ ಇರ್ತೈತಿ. ಅಲ್ಲಿ ಎಷ್ಟು 5 ನಿಮಿಷ. ಮತ್ತು ತಿರ್ಗಾ 15 ನಿಮಿಷ ಆಡಿಸ್ತಾರೆ. ಮತ್ತು 3 ನಿಮಿಷ ರೆಸ್ಟ್ ಕೊಡ್ತಾರೆ. ಮತ್ತು 15 ನಿಮಿಷ. ನೋಡಿರಿ, 15 ನಿಮಿಷ, 3 ನಿಮಿಷ ಪ್ಲಸ್ 15 ನಿಮಿಷ, ಇದು ಫಸ್ಟ್ ಸುತ್ತು. ಆಮೇಲೆ ಸೆಕೆಂಡ್ ಸುತ್ತಲ್ಲಿ 13 ನಿಮಿಷ, 15 ನಿಮಿಷ, 3 ನಿಮಿಷ ರೆಸ್ಟು, ಮತ್ತೆ 15 ನಿಮಿಷ ಆಡ್ತಾರೆ. ಇದು ಸೆಕೆಂಡ್ ರೌಂಡ್ ಆಯಿತು. ಇಲ್ಲಾಗಿ ಮೇಲೆ ಏನು ಮಾಡ್ತಾರೆ, 5 ನಿಮಿಷ ದೀರ್ಘ ವಿಶ್ರಾಂತಿ ಕೊಡ್ತಾರೆ. ಮತ್ತೆ ಪುನಃ ಇಲ್ಲಿ 3ನೇ ಅವಧಿಗೆ ಇಷ್ಟು ನಿಮಿಷ, 4ನೇ ಅವಧಿಗೆ ಇಷ್ಟು ನಿಮಿಷ. ಟೋಟಲಿಯಾಗಿ ಎಷ್ಟು ನಿಮಿಷ ಆಗಿರ್ತದೆ ಇದು ಅಂದರೆ ಟೋಟಲ್ 71 ನಿಮಿಷದ ಒಂದು ಅವಧಿಯಾಗಿರ್ತೈತಿ. ಟೋಟಲ್ ಸಮಯ ಕೇಳ್ತಾರೆ 71 ನಿಮಿಷಗಳು. ಒಂದು ವೇಳೆ ಒಂದೇ ದಿನದಲ್ಲಿ ಒಂದು ತಂಡವು 2 ಅಥವಾ ಹೆಚ್ಚು ಪಂದ್ಯಗಳನ್ನು ಆಡಬೇಕಾದಂಥ ಸಂದರ್ಭ ಏನಾದರೂ ಇದ್ದರೆ, ಇಲ್ಲಿ ನೋಡಿರಿ, ಒಂದೇ ದಿನದಲ್ಲಿ ಒಂದು ತಂಡ ಅಥವಾ 2 ಅಥವಾ ಹೆಚ್ಚು ಪಂದ್ಯಗಳನ್ನು ಆಡಬೇಕಂಥೇಳಿ ಇತ್ತು ಅಂದರೆ ಅಲ್ಲೇನು ಮಾಡ್ತಾರೆ ಅಂದರೆ 20 ನಿಮಿಷಗಳ 2 ಅವಧಿಗಳನ್ನು ಒಳಗೊಂಡಿರ್ತದೆ. ಅಲ್ಲಿ 15 ನಿಮಿಷ ಆಡ್ಸಲ್ಲ, 20 ನಿಮಿಷದ 2 ಅವಧಿ ಆಡಿರ್ತಾರೆ. 4 ಅವಧಿ ಆಡ್ತಾರೆ. ಇಲ್ಲಿ 2 ಅವಧಿಗಳ ನಡುವೆ ಏನು ಮಾಡ್ತಾರೆ, 5 ನಿಮಿಷ ವಿಶ್ರಾಂತಿ ಕೊಡ್ತಾರೆ. ಅವಾಗ ಇಷ್ಟು ನಿಮಿಷದ
ಆಗ್ತೈತೆ ಅಂದರೆ ಇದು 45 ನಿಮಿಷದ ಗೇಮ್ಸ್ ಆಗಿರ್ತೈತೆ. ಈಗ ಸ್ಕೋರಿಂಗ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನೋಡ್ರಿ. ಚೆಂಡನ್ನು ಎದುರಾಳಿ ಅಂಕಣದ ಗೋಲ್ ರಿಂಗ್ನ ಮೇಲಿಂದ ಒಳ ಹೋಗುವಂತೆ ಹಾಕಿದರೆ, ಚೆಂಡನ್ನು ಎದುರಾಳಿ ಅಂಕಣದ ಗೋಲ್ ರಿಂಗಿನ ಮೇಲಿಂದ ಒಳ ಹೋಗುವಂತೆ ಏನಾದರೂ ಹಾಕಿದರೆ ಒಂದು ಗೋಲ್ ಗಳಿಸಿದಂತೆ. ಏನು ಮಾಡ್ತಾರೆ? ಒಂದು ಗೋಲ್ ಗಳಿಸಿದಂತೆ. ಹೀಗೆ ಮಾಡುವಾಗ ಯಾವುದೇ ನಿಯಮ ಉಲ್ಲಂಘನೆ ಮಾಡಿರಬಾರ್ದು. ಚೆಂಡನ್ನು ಎದುರಾಳಿ ಅಂಕಣದ ಗೋಲ್ ರಿಂಗ್ನೊಳಗೆ ನಾವು ಹಾಕ್ಲಕ್ಕೆ ಹೋಗಿದ್ದೀವಿ ಅಂತಂದಾಗ ಒಂದು ಗೋಲ್ ಗಳಿಸಿದಂತೆ, ಒಂದು ಗೋಲ್ ಗಳಿಸಿದ ಮೇಲೆ ಹೀಗೆ ಮಾಡುವಾಗ ಯಾವುದೇ ನಿಯಮ ಉಲ್ಲಂಘನೆ ಮಾಡಬಾರ್ದು. ಗೋಲ್ ಗಳಿಸುವಾಗ ಯಾವುದೇ ನಿಯಮ ಉಲ್ಲಂಘನೆ ಮಾಡಬಾರ್ದು ಅಂತ ಅರ್ಥ ಇದು. ನಿಯಮ ಉಲ್ಲಂಘನೆ ಆಗಿ ನಾವು ಗೋಲ್ ಮಾಡಿದ್ರೆ ಅದು ನಮಗೆ ಕೊಡೋದಿಲ್ಲ. ಪಂದ್ಯದ ಒಟ್ಟು ಕಾಲಾವಧಿ ಏನಾದರೂ ಮುಗೀತು, 71 ನಿಮಿಷ ಏನಾದರೂ ಮುಗೀತು ಅಂದರೆ ಮುಗಿದ ಸಮಯದಲ್ಲಿ ಯಾವ ತಂಡದವರು ಹೆಚ್ಚು ಗೋಲು ಗಳಿಸಿರ್ತಾರೋ ಆ ತಂಡ ವಿಜಯ ಅಂತೇಳಿ ಘೋಷಿಸುತ್ತಾರೆ. ಏನಾದರೂ ಅಲ್ಲಿ ಪಂದ್ಯ ಸಮ ಆಯಿತು ಅಂತಂದರೆ, ಇಬ್ಬರು ಸಮ ಅಂಕಗಳಿಂದ ಗಳಿಸಿದ್ರು ಅಂತಂದರೆ ಮೊದಲಿಗೆ ಎರಡೂ ತಂಡಗಳು ಏನು ಮಾಡ್ತಾರೆ? 5 ನಿಮಿಷಗಳ ವಿಶ್ರಾಂತಿಯನ್ನು ನೀಡ್ತಾರೆ. 5 ನಿಮಿಷಗಳ ಕಾಲಾವಧಿ ಉಳ್ಳ 5 ನಿಮಿಷಗಳ ವಿಶ್ರಾಂತಿ ಕೊಟ್ಟು ಆಮೇಲೆ 5 ನಿಮಿಷಗಳ ಆಟ ಏನು ಮಾಡ್ತಾರೆ? ಅವರಿಗೆ ಆಡ್ಲಾಕೆ ಏನು ಮಾಡ್ತಾರೆ? ಎರಡು ತಂಡಗಳಿಗೆ ಕೊಡ್ತಾರೆ. 5 ನಿಮಿಷಗಳ ಕಾಲಾವಧಿಗಳಂತ 2 ಅವಧಿಗಳನ್ನು. ಈಗ ಎ ಒಂದು ಟೀಮ್ ಇದೆ, ಬಿ ಒಂದು ಟೀಮ್ ಇದೆ ಅಂದರೆ ಇವರಿಗೆ 5 ನಿಮಿಷ ಕೊಟ್ಟಿವಿ, ಇವರಿಗೆ ಒಂದು 5 ನಿಮಿಷ ಕೊಟ್ಟಿವಿ, ಮತ್ತೆ ಇವರಿಗೆ 5 ನಿಮಿಷ, ಮತ್ತೆ ಇವರಿಗೆ 5 ನಿಮಿಷ, ಈ ರೀತಿ 2 ಸರಿ ಏನು ಮಾಡ್ತೀವಿ? 5 ನಿಮಿಷವನ್ನು ಕೊಡ್ತೀವಿ. ನಾಣ್ಯ ಚಿಮ್ಮುವಿಕೆ ಮೂಲಕ ಪಂದ್ಯ ಆಡಿಸ್ಬೇಕು. ನಾಣ್ಯ ಚಿಮ್ಮಿಸಿ ಮತ್ತೆ ಇಲ್ಲಿ ಆಟ ಆಡಿಸ್ಬೇಕು. ಇಲ್ಲಿ 5+5 ಒಂದು ತಂಡಕ್ಕೆ 5. ಇಲ್ಲಿ ಮಧ್ಯಂತರ ವಿಶ್ರಾಂತಿ ಇಡೋದಿಲ್ಲ. ಇಲ್ಲಿ ಮಧ್ಯಂತರ ವಿಶ್ರಾಂತಿ ಎಲ್ಲ 5 ನಿಮಿಷ ಕೊಡ್ತಿದ್ರಲ್ಲ 71 ನಿಮಿಷದಲ್ಲಿ, ಇಲ್ಲಿ ಯಾವುದೇ ಆ ರೀತಿ ಮಧ್ಯಂತರ ವಿಶ್ರಾಂತಿ ಇರೋದಿಲ್ಲ. ಒಂದು ವೇಳೆ ಟೈ ಮುಂದುವರೆದಲ್ಲಿ, ಈಗ 5 ನಿಮಿಷ ಕೊಟ್ಟಾಗ ಮತ್ತೆ ಸಮ ಆಯಿತು ಅಂದರೆ ಅವಾಗೇನು ಮಾಡಬೇಕು ಅಂತಂದರೆ, ಈಗಲೂ ಟೈ ಮುಂದುವರೆದಲ್ಲಿ ಅಂದರೆ ನಿರ್ದಿಷ್ಟ ಟೂರ್ನಿಯ ನಿಯಮದಂತೆ ಏನು ಮಾಡ್ತಾರೆ? ಸಂಘಟಕರು ಇಲ್ಲಿ ಇದೆ ನೋಡಿ, ಒಂದು ವೇಳೆ ಮತ್ತೆ ಸಮ ಆದರೆ ಏನು ಮಾಡ್ತಾರೆ ಅಂದರೆ ಮತ್ತೊಮ್ಮೆ ನಾಣ್ಯ ಚಿಮ್ಮುವಿಕೆ ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ? 5 ನಿಮಿಷಗಳ ಕಾಲಾವಧಿಗಳಂತ 2 ಅವಧಿಗಳನ್ನು ನೀಡಿ ಮತ್ತೆ ಪಂದ್ಯ ಆಡಿಸ್ತಾರೆ. ಅದೇ ರೀತಿ ಇಲ್ಲಿ ಮಧ್ಯಂತರ ವಿಶ್ರಾಂತಿ ಇಲ್ಲಿ ಇರೋದಿಲ್ಲ. ಈಗಲೂ ಟೈ ಆಯಿತು ಅಂತಂದರೆ ನಿರ್ದಿಷ್ಟ ಟೂರ್ನಿಯ ನಿಯಮದಂತೆ ಏನು ಮಾಡ್ತಾರೆ? ಸಂಘಟಕರು ಪಂದ್ಯದ ವಿಜಯ ತಂಡವನ್ನು ಘೋಷಿಸ್ತಾರೆ. ಅಂದರೆ 5 ನಿಮಿಷ 2 ಸರಿ ಕೊಟ್ಟು ನೋಡ್ತಾರೆ. ಅಲ್ಲೂ ಕೂಡ ಏನಾದರೂ ಸಮ ಆಯಿತು ಅಂತಂದರೆ 5 ನಿಮಿಷ ಕೊಟ್ಟ ಮೇಲೂ ಸಮ ಆಯಿತು ಅಂದರೆ ಅವಾಗೇನು ಮಾಡ್ತಾರೆ? ಆ ಒಂದು ಸಂಘಟಕರು ಏನು ಮಾಡ್ತಾರೆ? ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ಒಂದು ತಂಡವನ್ನು ವಿನ್ ಮಾಡ್ತಾರೆ. ಪಂದ್ಯದ ಅಧಿಕಾರಿ ವರ್ಗ ಇಷ್ಟು ಜನ ಇರ್ತಾರೆ ಪಂದ್ಯ ಆಡಬೇಕಾದ್ರೆ ನೋಡಿಲಿ. ನೆಟ್ ಬಾಲ್ ಪಂದ್ಯ ಆಡಿಸಲು 2 ಅಂಪೈರ್ ಇರ್ತಾರೆ, 2 ಸ್ಕೋರರ್ ಇರ್ತಾರೆ, 1 ಕಾಲಮಾಪಕ ಇರ್ತಾರೆ. ಎಷ್ಟು? 2 ಅಂಪೈರು, 2 ಸ್ಕೋರರು, 1 ಕಾಲಮಾಪಕರು ಬೇಕಾಗ್ತೈತಿ. ಎಷ್ಟು ಜನ ಆದರೆ ಇಲ್ಲಿ? 2 ಅಂಪೈರು, 2 ಸ್ಕೋರರು, 1 ಕಾಲಮಾಪಕರು. ಎಷ್ಟು ಜನ? 5 ಜನ ಇರ್ತಾರೆ. ಇಷ್ಟೇನಾಯ್ತಂದರೆ ನೆಟ್ ಬಾಲ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಈ ನೆಟ್ ಬಾಲ್ ಮೇಲೆ ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ ಅಂದರೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತೀನಿ. ಇಷ್ಟು ಗಂಟೆ ನಾವು ನೆಟ್ ಬಾಲ್ನ ಒಂದು ಅಂಕಣ, ಅದರ ನಿಯಮಗಳು, ಅದರ ಸಮಯ, ಕಾಲಾವಧಿ ಮತ್ತು ಏನೇನು ಬರ್ತವೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಈ ಒಂದು ಟಾಪಿಕ್ ಮೇಲೆ MCQ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.